ಹಾಯ್ ಫ್ರೆಂಡ್ಸ್, ಬಲ್ಲಾಲ್ಸ್ ಕ್ಯಾಬೂಸಲ್ಲಿ ಇವತ್ತೊಂದು ಬೆಂಡೆಕಾಯಿಯ ಪಲ್ಯದ ಜೊತೆ ಬಂದಿದ್ದೇನೆ. ಹೌದು, ದಾಲ್ ಬಿಂಡಿ ಸುಕ್ಕ ಮಾಡುವ ಚಪಾತಿ ಜೊತೆ ತುಂಬಾ ಸೂಪರ್ ಆಗಿರ್ತದೆ. ಅಲ್ಲದೆ ಗಡಿಬಿಡಿಯ ಬೆಳಗ್ಗೆಗೆ ಹೇಳಿ ಮಾಡಿಸಿದ ಸೈಡ್ ಡಿಶ್ ಇದು. ಅದು ಅಲ್ಲದೆ ಮೊಸರನ್ನದ ಜೊತೆಗೂ ತುಂಬಾ ಚೆನ್ನಾಗಿರ್ತದೆ. ನೀವು ಟ್ರೈ ಮಾಡ್ತೀರಾ? ಈ ವಿಡಿಯೋ ನೋಡಿದ ಮೇಲೆ ಖಂಡಿತವಾಗಿಯೂ ಮಾಡದೆ ಅಂತ ಇರುವುದಿಲ್ಲ. ನೀವು ಮಾಡಿದ ಮೇಲೆ ಈ ರೆಸಿಪಿ ನಿಮ್ಮ ಮನೆ ಮಂದಿಗೆಲ್ಲ ಹೇಗೆ ಅನಿಸಿತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಲ್ಲದೆ ನೀವು ಬೆಂಡೆ ಸುಕ್ಕವನ್ನು ನಿಮ್ಮ ಯಾವುದೇ ಸ್ಟೈಲಲ್ಲಿ ಮಾಡ್ತಾ ಇದ್ದರೆ ಅದನ್ನು ಸಹ ನನ್ನ ಜೊತೆ ಕಮೆಂಟ್ ಸೆಕ್ಷನ್ನಲ್ಲಿ ಶೇರ್ ಮಾಡ್ಕೊಳ್ಳಿ. ನಾನು ಖಂಡಿತವಾಗಿಯೂ ಆ ರೆಸಿಪಿಯನ್ನು ಟ್ರೈ ಮಾಡ್ತೇನೆ. ಅದು ಅಲ್ಲದೆ ಬಲ್ಲಾಲ್ಸ್ ಕ್ಯಾಬೂಸನ್ನು ನೀವು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿದ್ರೆ ಫಸ್ಟ್ ಟೈಮ್ ನೋಡ್ತಾ ಇರುವವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೈಡಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ. ಇದರಿಂದ ನಾನು ಅಪ್ಲೋಡ್ ಮಾಡಿದ ವಿಡಿಯೋದ ನೋಟಿಫಿಕೇಷನ್ಸ್ ನಿಮಗೆ ಕೂಡಲೇ ರೀಚ್ ಆಗ್ತದೆ. ಫ್ರೆಂಡ್ಸ್, ಮೊದಲಿಗೆ ಬಿಸಿಯಾದ ಪ್ಯಾನಿಗೆ ಒಂದು 5 ಟೇಬಲ್ ಸ್ಪೂನ್ನಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡೆ. ಸನ್ಫ್ಲವರ್ ಆಯಿಲನ್ನು ಯೂಸ್ ಮಾಡ್ಕೊಳ್ಬಹುದು. 1 ಟೇಬಲ್ ಸ್ಪೂನ್ ಜೀರಿಗೆ ಹಾಗೂ ಕರಿಬೇವನ್ನು ಹಾಕಿ ನಂತರ ಜಜ್ಜಿದ ಬೆಳ್ಳುಳ್ಳಿ ಎಸಳುಗಳನ್ನು 6ರಿಂದ 8 ಹಾಕ್ಕೊಂಡೆ. 1/4 kg ಬೆಂಡೆಯನ್ನು ನೀಟಾಗಿ ಕಟ್ ಮಾಡಿಕೊಂಡು ಆ್ಯಡ್ ಮಾಡಿದೆ. ನೋಡಿ, ಬೆಂಡೆಕಾಯಿಯನ್ನು ಕಟ್ ಮಾಡುವ ವಿಧಾನವನ್ನು ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಶೇರ್ ಮಾಡ್ತೇನೆ ಲಿಂಕನ್ನು. 1 ಈರುಳ್ಳಿಯನ್ನು ಹಾಕಿದೆ, 4 ಕಾಯಿ ಮೆಣಸು, 1 ಮೀಡಿಯಮ್ ಸೈಜ್ನ ಟೊಮೆಟೊವನ್ನು ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಂಡೆ, 2 ಪುನರ್ಪುಳಿ ಅಂದರೆ ಕೋಕಮ್, ಬಡ್ಡು ಪುಳಿ ಅಂತ ಹೇಳ್ತೇವೆ ನಾವು, ಅದನ್ನು 2 ಹಾಕ್ಕೊಂಡೆ. ಸ್ವಲ್ಪ ಫ್ಲೇವರ್ ಡಿಫ್ರೆಂಟ್ ಆಗಿರ್ತದೆ ಅಂತ ಇಲ್ಲ ಹೇಳುವವರು ಕೋಕಮನ್ನು ಸ್ಕಿಪ್ ಮಾಡ್ಕೊಳ್ಬಹುದು. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನೋಡಿ, ಒಂದು ಚೂರು ಬೆಂಡೆ ಲೋಳೆಯನ್ನು ಬಿಟ್ಕೊಳ್ಳಿಲ್ಲ. ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ, ಅರ್ಧ ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪೌಡರ್. ನಂತರ ನೆನೆಸಿಟ್ಟ 4ರಿಂದ 5 ಟೇಬಲ್ ಸ್ಪೂನ್ ಹೆಸರು ಬೇಳೆಯನ್ನು ಹಾಕ್ಕೊಂಡೆ. ಅರ್ಧದಿಂದ 3/4 ಗಂಟೆ ನೆನೆಸಿಟ್ರೆ ಸಾಕು. ಚೆನ್ನಾಗಿ ತೊಳೆದು ನೀರನ್ನು ತೆಗೆದು ಆ್ಯಡ್ ಮಾಡ್ಕೊಳ್ಳಿ. ಸಖತ್ತಾಗಿರುವ ಟೇಸ್ಟ್ ಫ್ರೆಂಡ್ಸ್, ಬಿಲೀವ್ ಮೀ. ನೋಡಿದ ತಕ್ಷಣ ಇವತ್ತೇ ಮಾಡ್ತೀರಾ ನನಗೆ ಗೊತ್ತು. ಸ್ವಲ್ಪ ಮೇಲಿನಿಂದ ನೀರನ್ನು ಚಿಮುಕಿಸ್ಕೊಂಡು ಮುಚ್ಚಳವನ್ನು ಮುಚ್ಚಿ ಒಂದು 4ರಿಂದ 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡುವ. ನಂತರ ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ನಷ್ಟು ಬೆಲ್ಲ ಹಾಗೂ ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. 2 ಟೇಬಲ್ ಸ್ಪೂನ್ನಷ್ಟು ನೆಲಕಡಲೆಯ ಪುಡಿ, ಹುರಿದ ನೆಲಕಡಲೆಯ ಪುಡಿ. ನೆಲಕಡಲೆಯ ಪುಡಿ ಇಲ್ಲದವರು ತೆಂಗಿನಕಾಯಿಯನ್ನು ಹಾಕ್ಕೊಳ್ಬಹುದು. ಈಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳುವ, ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪು ಹಾಕಿ 1-2 ನಿಮಿಷ ಕುಕ್ಕಾಗಲಿ. ಮಸಾಲವನ್ನೆಲ್ಲ ಎಳ್ಕೊಂಡು ಬೆಂಡೆಕಾಯಿ ಅಂತೂ ತುಂಬಾ ರುಚಿಯಾಗಿರ್ತದೆ. ಇದನ್ನು ಬಿಸಿ ಬಿಸಿ ಅನ್ನ, ಚಪಾತಿ ಜೊತೆ, ರೊಟ್ಟಿ ಜೊತೆ ಟೇಸ್ಟ್ ಮಾಡ್ಕೊಳ್ಳಿ. ಕಮೆಂಟ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.